ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ ದಾಖಲಾತಿ ಕೊಡಿ ಎಂದು ನೋಟಿಸ್ ಕೊಟ್ಟಿದ್ದಾರೆ. ಕೊಡ್ಲಿ ಬಿಡ್ರಿ, ಒಂದು ನೋಟಿಸ್ ತಾನೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆಯಿತು, ಈಗ ಮುಖ್ಯಮಂತ್ರಿಯವರ ಹೇಳಿಕೆ. ದಾಖಲಾತಿ ಕೊಡಿ ಎಂದು ಕೇಳಿದ್ದಾರೆ. ಕೊಡ್ಲಿ ಬಿಡ್ರಿ, ಒಂದೇ ತಾನೇ ನೋಟಿಸ್ ಕೊಟ್ಟಿರೋದು ಅನ್ನುವ ವಾದ ಮಾತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ. ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಧ್ಯಮದವರ ಜೊತೆ ಮಾತನಾಡುವಾಗ ಸಿದ್ದರಾಮಯ್ಯನವರು ಹೇಳಿದರು, ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ಕೊಟ್ಟ ಸಿಎಂ ದಾಖಲಾತಿ ಕೊಡಿ ಎಂದು ನೋಟಿಸ್ ಕೊಟ್ಟಿದ್ದಾರೆ. ಕೊಡ್ಲಿ ಬಿಡ್ರಿ, ಒಂದು ನೋಟಿಸ್ ತಾನೇ ಅನ್ನುವಂತಹ ಹೇಳಿಕೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರುವಂತಹದ್ದು. ಒಂದು ಕಡೆ ಉಪಮುಖ್ಯಮಂತ್ರಿಯವರ ಹೇಳಿಕೆ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ. ಒಂದು ಕಡೆ ಡಿಸಿಎಂ ಹೇಳ್ತಾರೆ ನೋಟಿಸ್ ಕೊಡ್ಲಿಕ್ಕೆ ಅವರಿಗೆ ಅಧಿಕಾರ, ನಾವು ನ್ಯಾಯಯುತವಾಗಿ ಚುನಾವಣೆಯನ್ನು ಗೆದ್ದಿದ್ದೇವೆ ಅನ್ನುವ ಪ್ರತಿಪಾದನೆಯನ್ನ ಮಾಡಿದ್ರು. ಈಗ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಡ್ತಾ ಇರುವಂತಹದ್ದು ದಾಖಲಾತಿಯನ್ನ ಕೇಳಿದ್ದಾರೆ, ಕೇಳಲಿ ಬಿಡಿ, ಒಂದೇ ನೋಟಿಸ್ ಕೊಟ್ಟಿದ್ದಾರೆ ತಾನೇ ಅಂತ ಮಾತಾಡಿದ್ದಾರೆ ಸಿದ್ದರಾಮಯ್ಯನವರು. ಬನ್ನಿ ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಕೊಡಿ ಅಂತ ನೋಟಿಸ್, ನೀವೇನು ಅದಕ್ಕೇನು ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಂತ ಇದು ಮಾಡಿದ್ರೆ ಹೆಂಗೆ? ದಾಖಲಾತಿಗಳು ಕೊಡಿ ಅಂತ ನೋಟಿಸ್, ನೀವೇನು ಅದಕ್ಕೇನು ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಂತ ಇದು ಮಾಡಿದ್ರೆ ಹೆಂಗೆ? ದಾಖಲಾತಿಗಳು ಕೊಡಿ ಅಂತ ನೋಟಿಸ್, ನೀವೇನು ಅದಕ್ಕೇನು ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಂತ ಇದು ಮಾಡಿದ್ರೆ ಹೆಂಗೆ? ದಾಖಲಾತಿಗಳು ಕೊಡಿ ಅಂತ ನೋಟಿಸ್, ನೀವೇನು ಅದಕ್ಕೇನು ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಂತ ಇದು ಮಾಡಿದ್ರೆ ಹೆಂಗೆ? ದಾಖಲಾತಿಗಳು ಕೊಡಿ ಅಂತ ನೋಟಿಸ್, ನೀವೇನು ಅದಕ್ಕೇನು ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಂತ ಇದು ಮಾಡಿದ್ರೆ ಹೆಂಗೆ? ದಾಖಲಾತಿಗಳು ಕೊಡಿ ಅಂತ ನೋಟಿಸ್, ನೀವೇನು ಅದಕ್ಕೇನು ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಂತ ಇದು ಮಾಡಿದ್ರೆ ಹೆಂಗೆ? ದಾಖಲಾತಿಗಳು ಕೊಡಿ ಅಂತ ನೋಟಿಸ್, ನೀವೇನು ಅದಕ್ಕೇನು ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಂತ ಇದು ಮಾಡಿದ್ರೆ ಹೆಂಗೆ? ದಾಖಲಾತಿಗಳು ಕೊಡಿ ಅಂತ ನೋಟಿಸ್, ನೀವೇನು ಅದಕ್ಕೇನು ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಂತ ಇದು ಮಾಡಿದ್ರೆ ಹೆಂಗೆ? ದಾಖಲಾತಿಗಳು ಕೊಡಿ ಅಂತ. ಎಸ್, ಇದೆಷ್ಟು ಚುನಾವಣಾ ಆಯೋಗ ಏನು ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಅನ್ನ ನೀಡಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಹಾಗೂ ಡಿಸಿಎಂ ಅವರ ಹೇಳಿಕೆಗಳಾಗಿತ್ತು.